ನೀವು 10 ಮಕ್ಕಳನ್ನ ತಗೊಂಡ್ರೆ ಆರ್ಥರೈಟಿಸ್ ಜೊತೆ ಪ್ರತಿಯೊಬ್ಬರಿಗೂ ಒಂದೇ ಟ್ರೀಟ್ಮೆಂಟ್ ಇರಲ್ಲ. ಆರ್ಥರೈಟಿಸ್ ಅಲ್ಲಿ ನೋವು ಯಾವತ್ತೂ ವಿಪರೀತ ಇರಲ್ಲ. ಪ್ರತಿ ಸತಿ ನೀವು ಏನಾನ ಕೊಟ್ಟರೆ ಬರೀ ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇದ್ರೆ ದಟ್ ಮೀನ್ಸ್ ದೇ ಮೈಟ್ ಬಿ ಸಮ್ ಪ್ರಾಬ್ಲಮ್ ವಿತ್ ಲೆಫ್ಟ್ ಹ್ಯಾಂಡ್. ನೀವು ನೋಡಿದ್ರೆ ಹೇಳೋಕ್ಕಾಗಲ್ಲ ಈ ಮಗುಗೆ ಆರ್ಥರೈಟಿಸ್ ಇದೆ. ಪ್ರತಿ ಸತಿ ಒಂದೇ ಕಡೆ ನೋವು ಅಂತ ಹೇಳ್ತಾ ಇರೋದು, ಪ್ರತಿ ಸತಿ ಒಂದೇ ಕಡೆ ಕುಂಟ್ತಾ ಇರೋದು, ಇಲ್ಲ ಪ್ರತಿ ಸತಿ ರಾತ್ರಿ ಎದ್ಬಿಟ್ಟು ನೋವು ಹೇಳ್ತಾ ಇರೋದು, ಬೆಳಗ್ಗೆ ಹೊತ್ತು ಸ್ಕೂಲ್ ಹೋಗೋ ಮುಂಚೆ ಹೇಳ್ತಾ ಇರೋದು ನೋವಿದೆ ಅಂತ. ಫಿಕ್ಸ್ಡ್ ಪ್ಯಾಟರ್ನ್ ಪ್ರತಿ ಸರ್ತಿ ಇದ್ರೆ ತುಂಬಾನೇ ಒಂದು ಇಫೆಕ್ಟಿವ್ ಮೆಡಿಸಿನ್ ಅದು. ಆದ್ರೆ ನಾವು ಅದನ್ನ ಲಾಂಗ್ ಟರ್ಮ್ ತಗೊಳಕ್ ಆಗಲ್ಲ, ಪ್ರತಿಯೊಂದು ಕಂಡೀಷನ್ಗೂ ತಗೊಳಕ್ ಆಗಲ್ಲ. ಮಕ್ಕಳಿಗೆ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಬೇರೆ ಮೈಲ್ ಸ್ಟೋನ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಅಂದ್ರೆ ಮಾತಾಡೋದು, ಇಂಟರಾಕ್ಟ್ ಮಾಡೋದು, ತಿನ್ನೋದು ಅದೆಲ್ಲ ನಾರ್ಮಲ್ ಏಜಿಗೂ ಆಗುತ್ತೆ. ಬಟ್ ಮುಂಚಿನ ಕಾಲದಲ್ಲಿ ಈ ಇಮ್ಯುನಿಟಿ ಪ್ರಾಬ್ಲಮ್ ಟ್ರೀಟ್ ಮಾಡೋಕ್ಕೆ ಬೇರೆ ಯಾವ್ದು ಔಷಧಿ ಇರ್ತಾ ಇರಲಿಲ್ಲ. ಕ್ರಿಟಿಕಲ್ ಟೈಮ್ ಆದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇಟ್ ಈಸ್ ಅನ್ಪ್ರೆಡಿಕ್ಟೇಬಲ್. ಈಗ ದೊಡ್ಡವ್ರನ್ನ ನೋಡಿರ್ತೀರ, ಬೆನ್ನು ಟೋಟಲಿ ಒಂಥರ ಸ್ಟ್ರಕ್ಚರೇ ಚೇಂಜ್ ಆಗಿಬಿಟ್ಟಿದೆ. ಬೆಂಡ್ ಮಾಡ್ಕೊಂಡು ನಡೀತಾರೆ, ಇಲ್ಲ ಕುಂತ್ಕೊಂಡು ಲೈಫ್ ಲಾಂಗ್ ನಡೀತಾರೆ. ಒಂದು ಕಾಲು ಇನ್ನೊಂದು ಕಾಲ್ಗಿಂತ ಜಾಸ್ತಿ ಲೆಂತ್ ಇರುತ್ತೆ. ಆ ಥರ ಎಲ್ಲ ಆಗಿರೋದು ಯಾಕಂದ್ರೆ ಒಂದ್ಸತಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಮಗು ನೋಡಕ್ ಚೆನ್ನಾಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ ಪ್ರಾಬ್ಲಮ್ ಇದೆ ಅಂತ. ಈ ಮಕ್ಕಳಿಗೆ ಜಾಯಿಂಟ್ ಪೇನ್ ಜೊತೆ ಜ್ವರ ಇದೆ, ಇಲ್ಲ ಪದೇ ಪದೇ ನಾನು ರ್ಯಾಶ್ ಬರ್ತಾ ಇದ್ದಾರೆ ಮೈ ಮೇಲೆ, ಪದೇ ಪದೇ ಬೇದಿ ಆಗ್ತಾ ಇದೆ, ಇಲ್ಲ ತುಂಬ ಕಡೆ ಒಂದು ಜಾಯಿಂಟ್ ಮಾತ್ರ ಅಲ್ಲ 2-3 ಜಾಯಿಂಟಲ್ಲಿ ಪ್ರಾಬ್ಲಮ್ ಇದ್ದರೆ ಅದು ಜಾ ಪ್ರಾಬ್ಲಮ್ ಆರ್ಥರೈಟಿಸ್ ಅಂತ ಹೇಳಿ ಡಿಟೆಕ್ಟ್ ಮಾಡೋಕ್ಕೆ ಮಿನಿಮಮ್ 4 to 6 months ಆಗಿಬಿಡುತ್ತೆ. ಹೇಳ್ತೀವಿ ನಾವು ಗೆಸ್ ಮಾಡ್ಬೋದು ಏನಾಗುತ್ತೆ ಈ ಔಷಧಿಯಿಂದ, ನಾವು ಮಾನಿಟರ್ ಮಾಡ್ಬೋದು ಬ್ಲಡ್ ಟೆಸ್ಟ್ ಇಂದ. ಅದೇ ಕಾಯಿಲೆ ಸೈಡ್ ಎಫೆಕ್ಟ್ ಇಸ್ ಅನ್ಪ್ರೆಡಿಕ್ಟೇಬಲ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಾವು ಸಂಧಿವಾತ ಅಥವಾ ಆರ್ಥರೈಟಿಸ್ ಅಂದ ತಕ್ಷಣ ಇದು ವಯಸ್ಸಾದವರಿಗೆ ಮಾತ್ರ ಬರುವಂಥ ಒಂದು ಕಂಡೀಷನ್ ಅಂತ ಅಂದ್ಕೋತೀವಿ. ಆದರೆ ಮಕ್ಕಳಲ್ಲೂ ಕೂಡ ಸಂಧಿವಾತ ಬರುವಂಥ ಸಾಧ್ಯತೆಗಳಿರ್ತವೆ. ಇದನ್ನು ಹೊರತಾಗಿಯೂ ಕೂಡ ಮಗುವಿಗೆ ಯಾವುದೇ ಗಾಯ ಆಗಿಲ್ಲ, ಆದರೂ ಕೂಡ ಮಗು ನೋವಂತ ಹೇಳ್ತಾ ಇದೆ ಅಂದಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ಮೂಳೆಯಲ್ಲಿ, ಸ್ನಾಯುಗಳಲ್ಲಿ ಅಥವಾ ಸಂಧಿಗಳಲ್ಲಿ ಏನಾದರೂ ಸಮಸ್ಯೆ ಇರಬಹುದಾ? ಸೊ ಯಾವ ವಿಚಾರದ ಬಗ್ಗೆ ಪೇರೆಂಟ್ಸ್ ಅಲರ್ಟ್ ಆಗಿರಬೇಕಾಗತ್ತೆ? ಮಕ್ಕಳ ಬೆಳವಣಿಗೆ ವಿಚಾರದಲ್ಲಿ ಈ ಒಂದು ಸಂಧಿವಾತ ಆಗಿರ್ಬೋದು ಅಥವಾ ಸ್ನಾಯುಗಳ ಬೆಳವಣಿಗೆ ಎಷ್ಟು ಮುಖ್ಯ ಆಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಿಕಾ ಎಸ್ ಭಟ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ರುಮಟಾಲಜಿ ಅಂಡ್ ಇಮ್ಯೂನ್ ಡಿಸ್ರೆಗ್ಯುಲೇಷನ್ ಸರ್ವಿಸ್, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಥ್ಯಾಂಕ್ಸ್ ರಕ್ಷಾ ನನ್ನ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಈಗ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಮಕ್ಕಳಲ್ಲಿ ಉಂಟಾಗುವಂಥ ಒಂದು ಸಂಧಿವಾತ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಸ್ನಾಯುಗಳಿಗೆ ಸಂಬಂಧಿಸಿದಂಥ ಸಮಸ್ಯೆ ಬಗ್ಗೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನುವಂಥ ಒಂದು ಕ್ವೆಶನ್ ಬರುತ್ತೆ. ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗ್ಬಹುದಾ, ಇದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ. ಸೊ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಸಾಧ್ಯ ಆಗುತ್ತಾ ಅಥವಾ ಹೇಗೆ? ಖಂಡಿತವಾಗಿ ನೀವು ಹೇಳ್ದಾಗೆ ನಾವು ಇದಕ್ಕೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಒಂದು ವಿ ಕಾಲ್ ಇಟ್ ಇಮ್ಯುನಲಾಜಿಕಲ್ ವಿಂಡೋ ಅಂತ. ಈಗ ಇಮ್ಯುನಲಾಜಿಕಲ್ ವಿಂಡೋ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಇಮ್ಯುನಿಟಿನ ತಕ್ಷಣ ಕಂಟ್ರೋಲ್ ಮಾಡಿದ್ರೆ ಅದು ನಿಮ್ಮ ಔಷಧಿಗೆ ಬೇಗ ಸ್ಪಂದಿಸುತ್ತೆ, ಬೇಗ ರೆಸ್ಪಾಂಡ್ ಮಾಡುತ್ತೆ. ಅದು ಅದೇ ಕಂಡೀಷನ್ಗೆ ನೀವು ಆ ಇಮ್ಯುನಲಾಜಿಕಲ್ ಕ್ರಿಟಿಕಲ್ ಟೈಮ್ ಆದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇಟ್ ಈಸ್ ಅನ್ಪ್ರೆಡಿಕ್ಟೇಬಲ್. ಅದು ರೆಸ್ಪಾಂಡ್ ಮಾಡುತ್ತೋ ಇಲ್ವೋ ನಮ್ಗೆ ಹೇಳೋಕ್ಕೆ ಕಷ್ಟ. ಒಂದು ಔಷಧಿ ಇಲ್ಲ, ಆಮೇಲೆ ನಾವು ಇನ್ನೊಂದು ಔಷಧಿ ಕೊಡಬೇಕಾಗುತ್ತೆ. ಹಾಗೆ ವಿ ಗೋ ಆನ್ ಇನ್ಕ್ರೀಸಿಂಗ್ ಟ್ರೀಟ್ಮೆಂಟ್ ಅಂಟಿಲ್ ವಿ ಗೆಟ್ 100% ರೆಸ್ಪಾನ್ಸ್. ಬಟ್ ಟೈಮ್ ಇಸ್ ಆಫ್ ಎಸೆನ್ಸ್ ಹಿಯರ್. ಅಂದರೆ ಡಯಾಗ್ನೋಸಿಸ್ ಮಾಡಿದ ತಕ್ಷಣ ವಿತಿನ್ 1 or 2 weeks ವಿ ಸ್ಟಾರ್ಟ್ ಟ್ರೀಟ್ಮೆಂಟ್. ಯಾಕಂದರೆ ಅರ್ಲಿಯರ್ ವಿ ಸ್ಟಾರ್ಟ್ ಟ್ರೀಟ್ಮೆಂಟ್, ರೆಸ್ಪಾನ್ಸ್ ಇಸ್ ಬೆಟರ್ ಅಂತ ಹೇಳಿ. ಓಕೆ. ಈಗ ಟ್ರೀಟ್ಮೆಂಟ್ ಬಗ್ಗೆನೂ ತುಂಬ ಪೇರೆಂಟ್ಸ್ಗೆ ದೇ ಆರ್ ಎಕ್ಸ್ಟ್ರೀಮ್ಲಿ ಆಂಕ್ಷಿಯಸ್ ಅಬೌಟ್ ಟ್ರೀಟ್ಮೆಂಟ್ ಈ ಕಂಡೀಷನಲ್ಲಿ. ಈಗ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಇದ್ದರೆ ಮೇನ್ ಟ್ರೀಟ್ಮೆಂಟ್ ಈಸ್ ಮೆಡಿಸಿನ್ ಟು ಕಂಟ್ರೋಲ್ ಇಮ್ಯುನಿಟಿ. ಆ ಇಮ್ಯುನಿಟಿನ ಕಂಟ್ರೋಲ್ ತರೋಂಥ ಔಷಧಿ ನಾವು ಕೊಡಬೇಕಾಗುತ್ತೆ. ಈಗ ನೀವು 10 ಮಕ್ಕಳನ್ನ ತಗೊಂಡ್ರೆ ಆರ್ಥರೈಟಿಸ್ ಜೊತೆ ಪ್ರತಿಯೊಬ್ಬರಿಗೂ ಒಂದೇ ಟ್ರೀಟ್ಮೆಂಟ್ ಇರಲ್ಲ. ಒಂದು ಮಗುಗೆ ಏನು ಔಷಧಿ ಇರಲ್ಲ, ಒಂದು ಮಗುಗೆ ಒಂದು ಔಷಧಿ ಇರ್ಬೋದು, ಒಂದು ಮಗುಗೆ 3 ತಿಂಗಳ ಔಷಧಿ ಇರ್ಬೋದು, ಒಂದು ಮಗುಗೆ 1 ವರ್ಷ ಔಷಧಿ ಇರ್ಬೋದು. ಕಂಡೀಷನ್ ಮೇಲೆ, ಮತ್ತೆ ಎಷ್ಟು ಜಾಯಿಂಟ್ ಅಫೆಕ್ಟ್ ಆಗಿದೆ, ಮತ್ತೆ ನಾನು ಹೇಳಿದ್ನಲ್ಲಿ 7 different types ಆಫ್ ಆರ್ಥರೈಟಿಸ್, ಯಾವ ಟೈಪ್ ಆಫ್ ಆರ್ಥರೈಟಿಸ್ ಇದೆ, ಆರ್ ಇಸ್ ಇಟ್ ಅ ಜನರಲ್ ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ ಲೈಕ್ SLE, ಅದ್ರದ್ದು ಆರ್ಥರೈಟಿಸ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಔಷಧಿ ಕೊಡ್ತೀವಿ ಅಂತ. ಈಗ ತುಂಬ ಮಕ್ಕಳಿಗೆ ನಾವು
ಒಂದು ಔಷಧಿ ಸ್ಟಿರಾಯ್ಡ್ ಅಂತ ಯೂಸ್ ಮಾಡಬೇಕಾಗಿ ಬರಬಹುದು. ಈಗ ಸ್ಟಿರಾಯ್ಡ್ ಔಷಧಿ ಹೇಳಿದ ತಕ್ಷಣ ಭಯ ಬಿಡ್ತಾರೆ, ಪ್ಯಾನಿಕ್ ಆಗೋಗ್ಬಿಡ್ತಾರೆ, ನಾವು ಏನೋ ಮಕ್ಕಳು ಪಾಯ್ಸನ್ ಕೊಡ್ತಾ ಇದ್ದೀವಿ ಅಂತ. ಬಟ್ ಈಗ ಮುಂಚಿನ ಕಾಲದಲ್ಲಿ ಏನಾಗ್ತಾ ಇತ್ತಂದರೆ ಜನರು ಸ್ಟಿರಾಯ್ಡ್ ಔಷಧಿನ ಅಬ್ಯೂಸ್ ಮಾಡ್ತಾ ಇದ್ರು. ಎಲ್ಲ ಕಂಡೀಷನ್ಗೆ ಹೋಗ್ಬಿಟ್ಟು ಫಾರ್ಮಸಿಯಿಂದ ಡೈರೆಕ್ಟ್ ಸ್ಟಿರಾಯ್ಡ್ ಔಷಧಿ ತಗೊಂಡು, ಬಿಕಾಸ್ ಸ್ಟಿರಾಯ್ಡ್ಸ್ ಕ್ಯಾನ್ ಟ್ರೀಟ್ ಮೆನಿ ಕಂಡೀಷನ್ಸ್. ಸೊ ಸ್ಟಿರಾಯ್ಡ್ ಆಸ್ ಅ ಮೆಡಿಸಿನ್ ಅದು ತುಂಬಾನೇ ಒಂದು ಇಫೆಕ್ಟಿವ್ ಮೆಡಿಸಿನ್ ಅದು. ಆದರೆ ನಾವು ಅದನ್ನ ಲಾಂಗ್ ಟರ್ಮ್ ತಗೊಳಕ್ ಆಗಲ್ಲ, ಪ್ರತಿಯೊಂದು ಕಂಡೀಷನ್ಗೂ ತಗೊಳಕ್ ಆಗಲ್ಲ. ಆದರೆ ಕಂಟ್ರೋಲ್ ಡೋಸ್ ಅಲ್ಲಿ ಕಂಟ್ರೋಲ್ಡ್ ಡ್ಯೂರೇಷನ್ ಕೊಟ್ಟರೆ ಇಟ್ ಇಸ್ ಡಸ್ ನಾಟ್ ಹ್ಯಾವ್ ಎನಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನಾನು ಹೇಳ್ದಂಗೆ ಅದರ ಅರ್ಥ ಪ್ರತಿಯೊಂದು ಕಂಡೀಷನ್ ಸ್ಟಿರಾಯ್ಡ್ ಕೊಟ್ಟರೆ ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವೇರ್ ಡಯಾಗ್ನೋಸಿಸ್ ಇಸ್ ಕನ್ಫರ್ಮ್ಡ್ ಇಮ್ಯುನಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಆವಾಗ ನಾವು ಸ್ಟಿರಾಯ್ಡ್ ಕೊಡಬೇಕಂತ ಹೇಳಿದ್ರೆ ದಟ್ ಈಸ್ ಇನ್ ಅ ಕಂಟ್ರೋಲ್ಡ್ ವೇ. ಅದನ್ನು ನಾವು ಹೇಳೋ ಡೋಸ್ ಕೊಟ್ಟರೆ, ಹೇಳೋ ಡ್ಯೂರೇಷನ್ ಕೊಟ್ಟರೆ ಏನು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ ಇರಲ್ಲ. ಸ್ವಲ್ಪ ಟೆಂಪ್ರರಿ ಸೈಡ್ ಎಫೆಕ್ಟ್ ಇರಬಹುದು, ಮಕ್ಕಳಿಗೆ ಜಾಸ್ತಿ ಹಶುವಾಗೋದು, ಸ್ವಲ್ಪ ವೇಟ್ ಗೇನ್ ಆಗೋದು, ಬಟ್ ದಟ್ ಈಸ್ ಆಲ್ ಟೆಂಪ್ರರಿ. ಆ ಔಷಧಿನ ಸ್ಟಾಪ್ ಮಾಡಿದ್ಮೇಲೆ ಅದೆಲ್ಲ ರಿವರ್ಸ್ ಆಗೋಗ್ಬಿಡುತ್ತೆ. ಈಗ ಸ್ಟಿರಾಯ್ಡ್ ಔಷಧಿನೂ ನಾವು ಬೇರೆ ಬೇರೆ ರೀತಿಯಿಂದ ಕೊಡ್ಬೋದು. ನಾವು ಜಾಯಿಂಟ್ ಅಲ್ಲೇ ಡೈರೆಕ್ಟ್ ಸ್ಟಿರಾಯ್ಡ್ ಇಂಜೆಕ್ಷನ್ ಹಾಕ್ಬೋದು ಸಿಂಪ್ಟಮ್ ಕಂಟ್ರೋಲ್ ಬರೋಕ್ಕೆ. ಈಗ ಒಂದೇ ಕಡೆ ಜಾಯಿಂಟ್ ಪೇನ್ ಆರ್ಥರೈಟಿಸ್ ಇದ್ರೆ ನಾವು ಸ್ಟಿರಾಯ್ಡ್ ಇಂಜೆಕ್ಷನ್ ಹಾಕ್ತೀವಿ. ಈಗ ನಿಮಗೆ ಕೈಯಲ್ಲಿ ಏನಾನ ಗಾಯ ಆದ್ರೆ ನೀವು ಆಯಿಂಟ್ಮೆಂಟ್ ಹಚ್ಕೊಳ್ತೀರಾ, ಟ್ಯಾಬ್ಲೆಟ್ ತಗೊಳ್ಳಲ್ಲ. ಹಾಗೆ ಒಂದೇ ಜಾಯಿಂಟ್ ಅಲ್ಲಿ ಇದ್ರೆ ನಾವು ಅಲ್ಲೇ ಲೋಕಲ್ ಥೆರಪಿ ಅಂತ ಹೇಳ್ತೀವಿ, ಅಲ್ಲಿ ಸ್ಟಿರಾಯ್ಡ್ ಇಂಜೆಕ್ಷನ್ ಹಾಕ್ತೀವಿ. ಆದರೆ 3-4 ಕಡೆ ಆರ್ಥರೈಟಿಸ್ ಇದ್ರೆ ಎಲ್ಲ ಕಡೆ ನಮ್ಗೆ ಇಂಜೆಕ್ಷನ್ ಹಾಕಕ್ ಆಗಲ್ಲ. ಆವಾಗ ನಾವು ಬಾಯಿಯಿಂದ ಇಲ್ಲ ಡ್ರಿಪ್ ಇಂದ ಸ್ಟಿರಾಯ್ಡ್ ಔಷಧಿ ಕೊಡಬೇಕಾಗುತ್ತೆ. ಬಟ್ ಅದನ್ನು ನಾವು ಹೇಗೆ ಕೊಡ್ತೀವಿ ಅಂದ್ರೆ ಪ್ರತಿ ವಾರ ನಾವು ಡೋಸ್ ಕಡಿಮೆ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಒಂದ್ಸತಿ ಸ್ಟಿರಾಯ್ಡ್ ಸ್ಟಾರ್ಟ್ ಮಾಡಿದ್ಮೇಲೆ ತಕ್ಷಣ ಸ್ಟಾಪ್ ಮಾಡಕ್ ಆಗಲ್ಲ, ಇಲ್ಲಾಂದ್ರೆ ಬಾಡಿದು BP ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಅದನ್ನ ಮೆತ್ತಿಗೆ ನಾವು ಔಷಧಿ ಡೋಸ್ ಕಡಿಮೆ ಮಾಡ್ಕೊಂಡು ನಿಲ್ಲಿಸ್ತೀವಿ. ಆದ್ರೆ ನಮಗ್ ಅನ್ಸಿದ್ರೆ ಇಲ್ಲ ಈ ಮಗುದ ಆರ್ಥರೈಟಿಸ್ ಲಾಂಗ್ ಟರ್ಮ್ ಇರಬಹುದು, ವಾಪಸ್ ಬರೋ ಚಾನ್ಸ್ ಇದೆ ಅಂದ್ರೆ ಪದೇ ಪದೇ ನಾವು ಸ್ಟಿರಾಯ್ಡ್ ಔಷಧಿ ಕೊಡಕ್ ಆಗಲ್ಲ. ಆವಾಗ ಬೇರೆ ಔಷಧಿನೂ ಇದೆ ಈ ತೊಂದರೆ ವಾಪಸ್ ಬರಬಾರ್ದು ಅಂತ ಹೇಳಕ್ಕೆ, ವಿಚ್ ಡಸ್ ನಾಟ್ ಹ್ಯಾವ್ ದ ಸೈಡ್ ಎಫೆಕ್ಟ್ ಸ್ಟಿರಾಯ್ಡ್ ತರ, ಅದನ್ನು ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆದ್ರೆ ತೊಂದರೆ ಏನಂದ್ರೆ ನಮ್ಗೆ ಈಗ ನಾನು ಹೇಳ್ದಲ್ಲ ಬೇರೆನೂ ಔಷಧಿ ಇದೆ ವಿಚ್ ವಿಲ್ ಪ್ರಿವೆಂಟ್ ಇಟ್ ಫ್ರಮ್ ಕಮಿಂಗ್ ಬ್ಯಾಕ್, ಅದ್ ತಕ್ಷಣ ಕೆಲಸ ಮಾಡಲ್ಲ. ಅದಕ್ಕೆ ಕೆಲಸ ಮಾಡಕ್ಕೆ ಒಂದು 6-8 ವಾರ ಬೇಕಾಗುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ 6-8 ವಾರಕ್ಕೆ ನಾವು ಸ್ಟಿರಾಯ್ಡ್ ಔಷಧಿ ಕೊಡ್ತೀವಿ. ಆಮೇಲೆ ವಿ ಡಿಪೆಂಡ್ ಆನ್ ಅದರ್ ಮೆಡಿಸಿನ್ಸ್. ಬೇರೆ ಔಷಧಿಯಲ್ಲಿ ಸ್ಟಿರಾಯ್ಡ್ ಔಷಧಿ ತರ ಏನು ಸೈಡ್ ಎಫೆಕ್ಟ್ ಇಲ್ಲ. ಓಕೆ ಓಕೆ ಯಾಕಂತ ಹೇಳಿದ್ರೆ ಯೂಶಲಿ ಸ್ಟಿರಾಯ್ಡ್ ಅಂದ ತಕ್ಷಣ ಇನ್ಕ್ಲೂಡಿಂಗ್ ಮೀ ಎಲ್ಲರ ತಲೆಯಲ್ಲಿ ಇರೋವಂಥದ್ದು ಅದು ಕೊಡಬಾರ್ದು, ಎಫೆಕ್ಟ್ ಇದೆ, ತೊಂದರೆ ಆಗುತ್ತೆ ಅನ್ನೋಂಥದ್ದು. ಬಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ಎಷ್ಟು ಬೇಕೋ ಅಷ್ಟು ಕೊಟ್ಟಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಟೆಂಪರರಿ ಅಷ್ಟೇ, ನಾನು ಹೇಳ್ದಾಗೆ ಸ್ವಲ್ಪ ಹಶು ಜಾಸ್ತಿ ಆಗೋದು, ವೇಟ್ ಗೇನ್ ಆಗೋದು, ಸೈಡ್ ಎಫೆಕ್ಟ್ಸ್ ಇರಬಹುದು, ಏನು ಇಲ್ಲ. ಕಾಮನ್ ಆಗಿ ತಂದೆ ತಾಯಿ ನಮ್ಗೆ ಏನು ಹೇಳ್ತಾರೆ ಅಂದರೆ ಲಿವರ್ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಸ್ಟಿರಾಯ್ಡ್ಸ್ ತಗೊಂಡ್ರೆ. ದಟ್ ಈಸ್ ಅ ಮಿತ್. ಆ ಥರ ಏನೂ ಆಗಲ್ಲ. ನಾನು ಹೇಳ್ದಾಗೆ ಮುಂಚಿನ ಕಾಲದಲ್ಲಿ ಈ ಇಮ್ಯುನಿಟಿ ಪ್ರಾಬ್ಲಮ್ ಟ್ರೀಟ್ ಮಾಡೋಕ್ಕೆ ಬೇರೆ ಯಾವುದೋ ಔಷಧಿ ಇರ್ತಾ ಇರಲಿಲ್ಲ. ದೀಸ್ ಆರ್ ಆಲ್ ರೀಸೆಂಟ್ ಡೆವಲಪ್ಮೆಂಟ್ಸ್. ಲಾಸ್ಟ್ 10 years ಅಲ್ಲಿ ಕೆಲವೊಂದು ಔಷಧಿ ಈಗ ಬಂದಿದೆ ಇಮ್ಯುನಿಟಿ ಪ್ರಾಬ್ಲಮ್ ಟ್ರೀಟ್ ಮಾಡೋಕ್ಕೆ. ಸೊ ಮುಂಚಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಏನೇ ಇದ್ರೂ ವರ್ಷಗಟ್ಟಲೆ ಜನರು ಸ್ಟಿರಾಯ್ಡ್ಸ್ ತಗೊಳ್ತಾ ಇದ್ರು. ಅದನ್ನ ತಗೊಂಡ್ರೆ ಗ್ಯಾರಂಟಿ 100% ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಶಾರ್ಟ್ ಡ್ಯೂರೇಷನ್ 6 to 8 weeks ಕೊಟ್ಟರೆ ಏನು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ ಇರಲ್ಲ. ಅದಕ್ಕೆ ನಾವು ಬೇರೆ ಔಷಧಿಗೆ ಹೆಸರೇ ಸ್ಟಿರಾಯ್ಡ್ ಸ್ಪೇರಿಂಗ್ ಏಜೆಂಟ್ಸ್ ಅಂತ, ಅಂದ್ರೆ ಸ್ಟಿರಾಯ್ಡ್ ಯೂಸ್ ಮಾಡದೇ ಇರೋಂಗೆ ಹೆಲ್ಪ್ ಮಾಡೋಂಥ ಔಷಧಿಗಳು. ಅದನ್ನು ಈಗ ಎಷ್ಟು ಔಷಧಿ ಬಂದಿದೆ ಅಂದ್ರೆ ಬೇಸ್ಡ್ ಆನ್ ರೆಸ್ಪಾನ್ಸ್ ನಾವು ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ. ನೀವು ನೋಡಿದ್ರೆ ಹೇಳಕ್ ಆಗಲ್ಲ ಈ ಮಗುಗೆ ಆರ್ಥರೈಟಿಸ್ ಇದೆ ಇಲ್ಲ ಅವ್ರ ಔಷಧಿ ತಗೊಳ್ತಾ ಇದ್ದಾರೆ ಅಂತ ಯಾರಿಗೂ ಹೇಳಕ್ ಆಗಲ್ಲ. ಅಂಡ್ ದಟ್ ಇಸ್ ಬೆಸ್ಟ್ ರಿಸಲ್ಟ್ ಅನ್ನು ಕೊಡುತ್ತೆ. ಅದು 100% ಕ್ಯೂರ್ ಟ್ರೀಟ್ ಮಾಡ್ಬೋದು ನಾವು. ಅದಕ್ಕೆ ಅವೇರ್ನೆಸ್ ಇಸ್ ಆಲ್ಸೋ ಲೆಸ್. ಯಾಕಂದ್ರೆ ಒಂದ್ಸತಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಮಗು ನೋಡಕ್ ಚೆನ್ನಾಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ ಪ್ರಾಬ್ಲಮ್ ಇದೆ ಅಂತ. ಬಟ್ ಅವ್ರ ಔಷಧಿ ತಗೊಳ್ತಾ ಇರ್ಬೇಕಾಗುತ್ತೆ. ಹೇಗಂದ್ರೆ ಈಗ ದೊಡ್ಡವ್ರಿಗೆ BP ಕಾಯಿಲೆ ಇದ್ರೆ BP ಔಷಧಿ ತಗೊಂಡ್ರೆ BP ಕಂಟ್ರೋಲ್ ಅಲ್ಲಿ ಇರುತ್ತೆ, ನೋಡಿದ್ರೆ ನೀವು ಯಾರಿಗೂ ಹೇಳಕ್ ಆಗಲ್ಲ ಇವ್ರಿಗೆ BP ಕಾಯಿಲೆ ಇದೆ ಅಂತ. ಅದೇ ತರ ಇಮ್ಯುನಿಟಿ ಪ್ರಾಬ್ಲಮ್ ಔಷಧಿ. ಆದ್ರೆ ಇದರಲ್ಲಿ ಆಫ್ಟರ್ 1 year or 1.5 years ನಾವು ಔಷಧಿ ಸ್ಟಾಪ್ ಮಾಡಿ ನೋಡ್ತೀವಿ ಏನಾಗುತ್ತೆ ಅಂತ. ತಿರ್ಗಾ ತೊಂದರೆ ವಾಪಸ್ ಬಂದ್ರೆ ತಿರ್ಗಾ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ ಓಕೆ ಇಟ್ ಇಸ್ ನಾಟ್ ಲೈಫ್ ಲಾಂಗ್ ಆಲ್ವೇಸ್. ಓಕೆ ಹಾಗಾಗಿ ಈಗ ಇಮ್ಯುನಿಟಿ ಸಮಸ್ಯೆ ಇರೋದ್ರಿಂದಾಗಿ ಆರ್ಥರೈಟಿಸ್ ಬರುತ್ತೆ. ಸೊ ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟಿರಾಯ್ಡ್ಸ್ ರಿಲೇಟೆಡ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ, ಅಂಡ್ ಅದರಿಂದ ಕಂಪ್ಲೀಟ್ ಕ್ಯೂರ್ ಸಾಧ್ಯ ಆಗುತ್ತೆ. ಹೌದು, ಅಂದ್ರೆ ಯಾವಾಗ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಈಗ ನಾವು ಯಾವತ್ತು ಮೆಡಿಕಲ್ ಫೀಲ್ಡ್ ಅಲ್ಲಿ ಕ್ಯೂರ್ ಅನ್ನೋ ವರ್ಡ್ ಸ್ವಲ್ಪ ನಾವು ಯೂಸ್ ಮಾಡೋದಿಲ್ಲ, ಕಾಷನ್ ಇಂದ ಯೂಸ್ ಮಾಡ್ತೀವಿ. ಸೊ ವಾಟ್ ವಿ ಸೇ 100% ವಿ ಕ್ಯಾನ್ ಟ್ರೀಟ್ ಇಟ್.
ಟ್ರೀಟ್ ಅಂದರೆ ಏನು ಸಿಂಪ್ಟಮ್ ಇದೆಯೋ ನಾವು 100% ಅದನ್ನು ನಾರ್ಮಲ್ ಮಾಡಿಬಿಟ್ಟು ವಿ ಕ್ಯಾನ್ ಮೇಕ್ ಶ್ಯೂರ್ ಏನು ಜಾಯಿಂಟ್ ಡ್ಯಾಮೇಜ್ ಆಗಲ್ಲ ಅಂತ ಹೇಳಿಬಿಟ್ಟು ವಿ ಕ್ಯಾನ್ ಮೇಕ್ ಶ್ಯೂರ್ ಆಫ್ ದ್ಯಾಟ್. ಕ್ಯೂರ್ ಅಂತ ಹೇಳಿದ್ರೆ ಏನು, ನಾವು ವಿ ಆರ್ ಟೆಲಿಂಗ್ ಯು ಈ ಪ್ರಾಬ್ಲಮ್ ವಾಪಸ್ಸು ಬರಲ್ಲ ನಾವು ಈ ತರ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅಂತ, ಅದನ್ನ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ಇಸ್ ಅನ್ಪ್ರೆಡಿಕ್ಟಬಲ್. ಮಕ್ಕಳು ದೊಡ್ಡವರಾಗ್ತಾ ಹೋಗ್ಬೇಕಂದ್ರೆ ವಾಪಸ್ ಬರೋ ಚಾನ್ಸ್ ಇರುತ್ತೆ. ಓಕೆ, ಮತ್ತೆ ಬರುವಂತ ಸಾಧ್ಯತೆ ಇರುತ್ತೆ 18 ಇಯರ್ಸ್ ತನಕ. ಅದಾದ್ಮೇಲೆ ಬರೋದಿಲ್ಲ, ಅದಾದ್ಮೇಲೆ ಬರೋ ಚಾನ್ಸ್ ಕಡಿಮೆ. ಅದರಲ್ಲೂ ಡಿಪೆಂಡ್ ಆಗುತ್ತೆ. ಒಂದೊಂದು ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಇಟ್ ಮೈಟ್ ಬಿ ಫಾರ್ ಲೈಫ್. ಇಟ್ ಡಿಪೆಂಡ್ಸ್ ಯಾವ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್. ಕೆಲವೊಂದು ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ 18 ಇಯರ್ಸ್ ಆದಮೇಲೆ ವಾಪಸ್ ಬರೋದೇ ಇಲ್ಲ. ಸೊ 18 ಇಯರ್ಸ್ ಆದಮೇಲೆ 50% ಆಫ್ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಸ್ ವಿಲ್ ನಾಟ್ ಕಮ್ ಬ್ಯಾಕ್. ಬಟ್ 18 ಇಯರ್ಸ್ ಕೆಲವೊಂದು ಪ್ರಾಬ್ಲಮ್ ಮೇ ಬಿ ಫಾರ್ ಲೈಫ್. ಇಟ್ ಡಿಪೆಂಡ್ಸ್ ಅಪಾನ್ ದ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್. ಓಕೆ. ಸೊ ಹಾಗಿದ್ರೆ ಈಗ ನೀವು ಹೇಳಿದ್ರಿ ಗಂಟು ಅಥವಾ ಜಾಯಿಂಟ್ ಪೈನ್ ಎಲ್ಲ ಇರುತ್ತಲ್ಲ, ಅದು ಮಗುವಿಗೆ ಯಾವುದೋ ಒಂದು ಕಡೆ ಜಾಯಿಂಟ್ ಪೈನ್ ಇರ್ಬೋದು ಅಥವಾ ಮಲ್ಟಿಪಲ್ ಜಾಯಿಂಟ್ ಎಲ್ಲ ಕಡೆನೂ ಬರ್ಬೋದು, ಯಾವ ಕಡೆನೂ ಬರ್ಬೋದು. ಯಾಕಂದ್ರೆ ಇಮ್ಯುನಿಟಿ ಇಸ್ ದೇರ್ ಆಲ್ ಓವರ್ ದ ಬಾಡಿ ಅಲ್ಲ, ಅದಕ್ಕೆ ಯಾವ ಜಾಯಿಂಟ್ ಅಫೆಕ್ಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ನಾವು ನೋಡೋದಂದ್ರೆ ನೀ ಜಾಯಿಂಟ್, ಆಂಕಲ್ ಜಾಯಿಂಟ್ ಅಲ್ಲಿ ನೋಡ್ತೀವಿ. ಅದು ಯಾಕೆ ಅಂದ್ರೆ ನೀ ಜಾಯಿಂಟ್, ಆಂಕಲ್ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಬಂದ್ರೆ ತಕ್ಷಣ ಪೇರೆಂಟ್ಸ್ ಗೊತ್ತಾಗುತ್ತೆ, ಮಗುಗೆ ಸ್ವಲ್ಪ ನಡೆಯೋದು ಕಷ್ಟ ಆಗುತ್ತೆ, ಸಿಂಪ್ಟಮ್ ಬೇಗ ಅವ್ರು ಐಡೆಂಟಿಫೈ ಮಾಡ್ತಾರೆ. ಅದೇ ಈಗ ಒಂದು ಮಗುಗೆ ಲೆಫ್ಟ್ ರಿಸ್ಟಲ್ಲಿ ಪೇನ್ ಇದೆ ಅಂದ್ಕೊಳ್ಳಿ, ಆ್ಯಂಡ್ ಚೈಲ್ಡ್ ಇಸ್ ರೈಟ್ ಹ್ಯಾಂಡೆಡ್. ಸೊ ಮಗು ಬರೆಯೋದು ಎತ್ತೋದು ಎಲ್ಲ ರೈಟ್ ಹ್ಯಾಂಡ್ ಯೂಸ್ ಮಾಡುತ್ತೆ. ನಾನು ಹೇಳ್ದಾಗೆ ಆರ್ಥರೈಟಿಸ್ ಅಲ್ಲಿ ನೋವು ಯಾವತ್ತೂ ವಿಪರೀತ ಇರಲ್ಲ. ಸೊ ಲೆಫ್ಟ್ ರಿಸ್ಟಲ್ಲಿದ್ದರೆ ಯಾರಿಗೂ ಗೊತ್ತೇ ಆಗಲ್ಲ ಫಾರ್ ಅಪ್ ಟು 2 to 3 months ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಲ್ಲಿ ಏನನ್ನ ದೊಡ್ಡ ಊತ ಏನನ್ನ ಕಂಡು ಬಂದ್ರೆ ಮಾತ್ರ ಆಮೇಲೆ ಪೇರೆಂಟ್ಸ್ ನಮ್ಮ ಹತ್ರ ಬರ್ತಾರೆ. ತೊಂದರೆ ಇನಿಷಿಯಲಿ ಊತ ಏನೋ ಕಾಣಿಸ್ಕೊಳ್ಳಲ್ಲ, ಇನಿಷಿಯಲಿ ಕಾಣಿಸಲ್ಲ, ಬರೀ ಪೇನ್ ಅಷ್ಟೇ ಇರುತ್ತೆ, ಚೆಸ್ಟ್ ಪೇನ್ ಇರುತ್ತೆ. ಅದು ನಾನ್ ಡಾಮಿನೆಂಟ್ ಹ್ಯಾಂಡ್ ಅಲ್ಲಿ ಇದ್ರೆ, ಎಲ್ಬೋ ಇಲ್ಲ ರಿಸ್ಟ್ ಅಲ್ಲಿ ಅವ್ರು ನೋಡ್ದೇನೂ ಇರಬಹುದು. ಸೊ ಅದಕ್ಕೆ ನಾವು ಜಾಸ್ತಿಯಾಗಿ ನೋಡೋದು ಪ್ರಾಬ್ಲಮ್ ಕಾಲಲ್ಲಿ, ಯಾಕಂದ್ರೆ ಅಲ್ಲಿ ತಕ್ಷಣ ಬರ್ತಾರೆ. ಸಿಂಪ್ಟಮ್ ವಿಲ್ ಇಂಟರ್ಫಿಯರ್ ವಿತ್ ಚೈಲ್ಡ್ಸ್ ಡೈಲಿ ಆಕ್ಟಿವಿಟೀಸ್. ನಡೆಯೋದ್ರಲ್ಲಿ ಏನನ್ನ ಕಷ್ಟ ಆಗ್ಬೋದು, ಇಲ್ಲ ಇಡೀ ಬಾಡಿ ವೇಟ್ ಅನ್ನ ತಡ್ಕೋಬೇಕಾಗತ್ತೆ, ಅವಾಗ ಆಬ್ವಿಯಸ್ಲಿ ಗೊತ್ತಾಗತ್ತೆ ಏನೇ ಸಮಸ್ಯೆ ಇದ್ರು. ಅದೇ ಒಂದೊಂದ್ಸತಿ ಈಗ ಆರ್ಥರೈಟಿಸ್ ಇಲ್ಲೂ ಜಾ ಅಲ್ಲೂ ಆಗ್ಬೋದು. ಈಗ ಆ ಭಾಗದಲ್ಲೂ ಯಾಕಂದ್ರೆ ಇಲ್ಲೂ ಜಾಯಿಂಟ್ ಇದೆ. ನಾವು ಬಾಯಿ ಓಪನ್ ಮಾಡ್ಬೇಕಂದ್ರೆ ಇಲ್ಲೂ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಂತ ಹೇಳ್ತೀವಿ. ಅಲ್ಲಿದ ಆರ್ಥರೈಟಿಸ್ ಅಂತೂ ಪಿಕಪ್ ಮಾಡೋದು ಇಸ್ ವೆರಿ ವೆರಿ ಡಿಫಿಕಲ್ಟ್. ಈಗ ಬೇರೆ ಎಲ್ಲಾದ್ರೂ ಆರ್ಥರೈಟಿಸ್ ಇದ್ರೆ ನಾವು ಎಕ್ಸಾಮಿನ್ ಮಾಡಿಬಿಟ್ಟು ನಾವು ಪಿಕ್ ಮಾಡ್ಬೋದು ಇಲ್ಲಿ ಆರ್ಥರೈಟಿಸ್ ಇದೆ ಅಂತ. ಬಟ್ ಅದೇ ಫಸ್ಟ್ ಜಾಯಿಂಟ್ ಅಫೆಕ್ಟ್ ಆಗಿದ್ರೆ ತುಂಬ ಸತಿ ಪೇರೆಂಟ್ಸು ಗೊತ್ತೂ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಏನು ಸಿಂಪ್ಟಮ್ ಇರುತ್ತೆ, ಬೆಳಗ್ಗೆ ಹೊತ್ತು ಟಿಫಿನ್ ಮಾಡೋಕೆ ಮಕ್ಕಳು ಕಷ್ಟ ಆಗುತ್ತೆ, ಚೂ ಮಾಡಕ್ಕೆ, ಯಾಕಂದ್ರೆ ಸ್ಟಿಫ್ ಆಗಿರುತ್ತೆ, ಎಲ್ಲ ನೋವಾಗುತ್ತೆ. ಅದೇ ಹಾಲು ಕುಡಿಯೋದೆಲ್ಲ ಈಸಿಯಾಗಿ ತಗೊಳ್ತಾರೆ ಬೆಳಗ್ಗೆ ಹೊತ್ತು, ಯಾಕಂದ್ರೆ ಹಾಲು ಕುಡಿಯೋಕೆ ಜಾ ಮೂವ್ಮೆಂಟ್ ಜಾಸ್ತಿ ಏನು ಬೇಡ. ಮಧ್ಯಾಹ್ನ ಹೊತ್ತು ಸ್ಟಿಫ್ ಅಂದ್ರೆ ಗಟ್ಟಿ ಇರೋ ವಸ್ತುನ ಜಗಿಬೇಕು ಅಂತ ಅದು ಕಷ್ಟ ಆಗುತ್ತೆ ಬೆಳಗ್ಗೆ ಹೊತ್ತು. ಅದೇ ಮಧ್ಯಾಹ್ನ ಹೊತ್ತು ಅದೇ ಗಟ್ಟಿ ವಸ್ತುನ ಕೊಟ್ರೆ ಮಕ್ಕಳು ತಿಂತಾರೆ, ಯಾಕಂದ್ರೆ ಸ್ಟಿಫ್ನೆಸ್ ಹೋಗಿರುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ. ಸೊ ಆ ಸಿಂಪ್ಟಮ್ ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಪೇರೆಂಟ್ಸ್ಗೆ. ಇಲ್ಲ ಒಂದೊಂದ್ಸತಿ ಜಾಲ್ ಆರ್ಥರೈಟಿಸ್ ಇದ್ರೆ ಆ ಸೈಡ್ ಕಿವಿ ನೋವು ಬರೋದು ಪದೇ ಪದೇ, ಆ ಸಿಂಪ್ಟಮ್ ಇರಬಹುದು. ಆದ್ರೆ ಅದು ಜಾ ಪ್ರಾಬ್ಲಮ್ ಆರ್ಥರೈಟಿಸ್ ಅಂತ ಹೇಳಿ ಡಿಟೆಕ್ಟ್ ಮಾಡಕ್ಕೆ ಮಿನಿಮಮ್ 4 to 6 months ಆಗ್ಬಿಡುತ್ತೆ ಅಲ್ಲಿ. ಸೊ ಡಿಪೆಂಡಿಂಗ್ ಅಪಾನ್ ಜಾಯಿಂಟ್ ನಾವು ನೋಡ್ತೀವಿ, ಪೇರೆಂಟ್ಸ್ ಬರೋ ಟೈಮ್ ಗ್ಯಾಪ್ ವೇರಿ ಆಗುತ್ತೆ ಅಂತ ನಾವು ನೋಡೋ ಯೂಶಲಿ. ಓಕೆ. ಸೊ ಹಾಗಿದ್ರೆ ಜಾದಲ್ಲಿ ಬರ್ಬೋದು, ಕೈಗಳ ಗಂಟುಗಳಲ್ಲಿ ಬರ್ಬೋದು, ಕಾಲಲ್ಲಿ ಬರ್ಬೋದು, ಓಕೆ ಕತ್ತಲ್ಲಿ ಬರ್ಬೋದು, ಎಲ್ ಜಾಯಿಂಟ್ ಇರುತ್ತೆ ಕತ್ತಿನ ಜಾಯಿಂಟ್ ಅಲ್ಲೂ ಬರ್ಬೋದು. ಹಾಗಿದ್ರೆ ಮಕ್ಳಿಗೆ ಈ ತರ ಮೂವ್ ಮಾಡಕ್ ಆಗಲ್ಲ. ಓಕೆ. ಅದನ್ನು ಏನೋ ಅನ್ಕೊಳ್ತಾರೆ, ಮಗು ಸರಿಯಾಗಿ ಮಲ್ಕೊಂಡಿಲ್ಲ ಅನ್ಸುತ್ತೆ, ರಾತ್ರಿ ನಿದ್ದೆಲೇನೋ ಕುತ್ತಿಗೆ ನೋವು ಬಂದಿದೆ ಅಂತ. ಅದೇ ಪಿಲ್ಲೋ ಚೇಂಜ್ ಮಾಡೋದು, ಯಾಕಂದ್ರೆ ಬೆಳಗ್ಗೆ ಹೊತ್ತು ಮಾತ್ರ ಇರುತ್ತೆ ನೋವು, ಅನ್ಕೊಳ್ತಾರೆ ರಾತ್ರಿ ಏನೋ ಪಿಲ್ಲೋ ಸರಿ ಇಲ್ಲ ಅನ್ಸುತ್ತೆ, ಅದನ್ನ ಚೇಂಜ್ ಮಾಡೋದು, ಮ್ಯಾಟ್ರೆಸ್ ಚೇಂಜ್ ಮಾಡೋದು, ಅದೆಲ್ಲ ಮಾಡ್ತಾರೆ. ಬಟ್ ಪರ್ಸಿಸ್ಟೆಂಟ್ ಆಗಿ ನೋವಿದ್ರೆ ನಾವು ಹೇಳೋದು ದೆನ್ ಯು ಹ್ಯಾವ್ ಟು ಕಮ್. ಒಂದ್ಸರ್ತಿ ಬೆಳಗ್ಗೆ ಹೊತ್ತು ನೋವು ಬಂದ್ರೆ ನಾನು ಹೇಳ್ತಾ ಇಲ್ಲ ಓಡ್ಕೊಂಡು ಬನ್ನಿ ಅಂತ. ಬಟ್ ದಿನ ಮಗು ಅದೇ ಸೈಡ್ ನೋವು ಹೇಳ್ತಾ ಇದ್ರೆ ಮೋರ್ ಇನ್ ದ ಮಾರ್ನಿಂಗ್, ಅದಕ್ಕೊಂದು ಪ್ಯಾಟರ್ನ್ ಇದೆ ಅಂತ ಹೇಳಿದ್ರೆ ಡಾಕ್ಟರ್ಗೆ ತೋರಿಸೋದು ಬೆಟರ್. ಓಕೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಟೈಮಲ್ಲಿ ಪೇರೆಂಟ್ಸ್ಗೆ ಒಂದು ಡೌಟ್ ಬರುತ್ತೆ, ಯಾವ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋಕ್ಕಿಂತ ಯಾವ ಡಾಕ್ಟರ್ನ ಮೀಟ್ ಆಗಬೇಕು ಅನ್ನೋಂಥದ್ದು. ಯಾಕಂತ ಹೇಳಿದ್ರೆ ಈಗ ರುಮಟಾಲಜಿ ಡಾಕ್ಟರ್ ಅಂತ ಇರ್ತಾರೆ ಅನ್ನೋಂಥದ್ದು ಕೆಲವರಿಗೆ ಈಗ ಹಳ್ಳಿ ಕಡೆ ಗೊತ್ತೇ ಇರ್ಲಿಕ್ಕಿಲ್ಲ. ಸೊ ಯಾವ ಡಾಕ್ಟರ್ನ ಮೀಟ್ ಆಗಬೇಕಾಗತ್ತೆ? ಸೊ ಮೂಳೆ ಡಾಕ್ಟರ್ ಹತ್ರ ಹೋಗ್ಬೇಕಾ ಅಥವಾ ಈ ತರ ಹೋಗ್ಬೇಕಾ, ರುಮಟಾಲಜಿ ಹತ್ರ ಹೋಗ್ಬೇಕಾ ಅನ್ನೋಂಥದ್ದು. ಸೊ ಏನ್ ಹೇಳ್ತೀರಾ? ಪ್ರಾಪರ್ ಹಾಸ್ಪಿಟಲ್ಗೆ ಹೋಗೋದ್ರ ಜೊತೆಗೆ ಪ್ರಾಪರ್ ಆಗಿರುವಂತ ಡಾಕ್ಟರ್ನು ಮೀಟ್ ಆಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಹೇಳ್ದಾಗೆ ಈ ರುಮಟಾಲಜಿ ಸ್ಪೆಷಾಲಿಟಿದು ಅವೇರ್ನೆಸ್ ಲಾಸ್ಟ್ 10 years ಅಲ್ಲಿ ತುಂಬಾ ಜಾಸ್ತಿ ಆಗಿದೆ. ಅದರಲ್ಲೂ ಮಕ್ಕಳಲ್ಲಿನೂ ರುಮಟಾಲಜಿ ಸ್ಪೆಷಲಿಸ್ಟ್ ಇದ್ದಾರೆ ಅಂತ ಹೇಳಿ ಲಾಸ್ಟ್ 5 to 6 years ಅಲ್ಲಿ ಸ್ವಲ್ಪ ಅವೇರ್ನೆಸ್ ಇದೆ ಅಂತ ನಾನು ಹೇಳ್ಬಾರ್ದು. ಈಗ ನನ್ನ ಹತ್ರನೇ ಬರೋ ಪೇಷಂಟ್ ಎಲ್ಲ ನಾನು ಹೇಳ್ಬೇಕಂದ್ರೆ ಯಾರು ಡೈರೆಕ್ಟ್ ಆಗಿ ಪೇಷಂಟ್ ಬರಲ್ಲ,
ಯಾರೋ ಬೇರೆ ಡಾಕ್ಟರ್ ರೆಫರ್ ಮಾಡಿರ್ತಾರೆ. ಓಕೆ, ಆ ತರನೇ ಜಾಸ್ತಿ ಆ ಬರ್ತಾರೆ. ತರನೇ ಜಾಸ್ತಿ ಬರೋದು. ಇನ್ನು ಈಗ ಮಕ್ಳಿಗೆ ಫಿಟ್ಸ್ ಬಂದ್ರೆ ಪೇರೆಂಟ್ಸ್ ಗೊತ್ತು, ನಾವು ನ್ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕು, ಇಲ್ಲ ಎದೆಯಲ್ಲಿ ಇನ್ಫೆಕ್ಷನ್ ಆದ್ರೆ ನಾವು ಚೆಸ್ಟ್ ಪಲ್ಮನಾಲಜಿಸ್ಟ್ ಹತ್ರ ಹೋಗ್ಬೇಕಂತ, ಇಲ್ಲ ಕ್ಯಾನ್ಸರ್ ಇದ್ರೆ ಕ್ಯಾನ್ಸರ್ ಡಾಕ್ಟರ್ ಹತ್ರ ಹೋಗ್ತಾರೆ. ಅದೇ ಜಾಯಿಂಟ್ ಪೇನ್ ಇದ್ರೆ ನಾವು ಡೈರೆಕ್ಟ್ ರುಮಟಾಲಜಿಸ್ಟ್ ಹತ್ರ ಹೋಗ್ಬೇಕಂತ ಯಾವ ಇನ್ನೂ ಪೋಷಕರು ಗೊತ್ತಿಲ್ಲ. ಜಾಸ್ತಿಯಾಗಿ ಏನಾಗುತ್ತೆ ಅಂದ್ರೆ ಅವ್ರು ನೀವು ಹೇಳ್ದಾಗೆ ಆರ್ಥೋಪೆಡಿಕ್ಸ್ ಡಾಕ್ಟರ್ ಹತ್ರ ಹೋಗ್ತಾರೆ. ಅವರು ಕಂಡುಹಿಡಿತಾರೆ, ಇಲ್ಲ ಇದು ಬೋನ್ ಪ್ರಾಬ್ಲಮ್, ಸ್ಟ್ರಕ್ಚರಲ್ ಪ್ರಾಬ್ಲಮ್ ಏನು, ಫ್ರಾಕ್ಚರ್ ತರ ಏನು ಇಲ್ಲ, ಇದು ಇಮ್ಯುನಿಟಿ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಆಮೇಲೆ ಅವ್ರು ನಮ್ಮ ಕಡೆ ರೆಫರ್ ಮಾಡ್ತಾರೆ. ಸೊ ಈಗ 90% ನಮ್ಮ ಹತ್ರ ಬರೋ ಪೇಷಂಟ್ ಎಲ್ಲ ಆರ್ ನಾಟ್ ಡೈರೆಕ್ಟ್ ಆಗಿ ಬರೋಂಥ ಪೇಷಂಟ್ಸ್ ಅಲ್ಲ. ಸೊ ನಾವ್ ಏನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಮಗುಗೆ ಏನಾನ ಬಿದ್ದು ಏಟ್ ಆಯ್ತು, ಫ್ರಾಕ್ಚರ್ ಆಯ್ತು, ಇಲ್ಲ ಹುಟ್ಟಬೇಕಾಗಿರೋ ಟೈಮಿಂದನೇ ಬೋನ್ ಸ್ಟ್ರಕ್ಚರ್ ಸರಿ ಇಲ್ಲ ಅಂದ್ರೆ ನೀವು ಆರ್ಥೋಪೆಡಿಕ್ ಡಾಕ್ಟರ್ಗೆ ಹೋಗ್ಬೇಕಾಗುತ್ತೆ. ಆದ್ರೆ ನಿಮ್ಮ ಮಕ್ಕಳಿಗೆ ಜಾಯಿಂಟ್ ಪೇನ್ ಜೊತೆ ಜ್ವರ ಇದೆ, ಇಲ್ಲ ಪದೇ ಪದೇ ಏನಾನ ರ್ಯಾಶ್ ಬರ್ತಾ ಇದ್ರೆ ಮೈ ಮೇಲೆ, ಪದೇ ಪದೇ ಬೇದಿ ಆಗ್ತಾ ಇದೆ, ಇಲ್ಲ ತುಂಬ ಕಡೆ ಒಂದು ಜಾಯಿಂಟ್ ಮಾತ್ರ ಅಲ್ಲ 2-3 ಜಾಯಿಂಟಲ್ಲಿ ಪ್ರಾಬ್ಲಮ್ ಇದ್ರೆ, ದೆನ್ ನೀವು ಯು ಹ್ಯಾವ್ ಟು ಮೀಟ್ ಅ ರುಮಟಾಲಜಿಸ್ಟ್. ಯಾಕಂದ್ರೆ ಇಟ್ ಇಸ್ ನಾಟ್ ಅ ಸ್ಟ್ರಕ್ಚರಲ್ ಪ್ರಾಬ್ಲಮ್. ಅದರ ಅರ್ಥ ಇಮ್ಯುನಿಟಿ ಪ್ರಾಬ್ಲಮ್ ಇರೋದ್ರಿಂದ ಬೇರೆ ಆರ್ಗನ್ ನಲ್ಲೂ ಸಿಂಪ್ಟಮ್ ಬರ್ತಾ ಇದೆ. ಅದ್ರ ಇಮ್ಯುನಿಟಿ ಆಕ್ಟಿವ್ ಇರಬೇಕಂದ್ರೆ ಪ್ರತಿ ಸತಿ ಜ್ವರ ಬರುತ್ತೆ. ಸೊ ತುಂಬಾ ಸರ್ತಿ ಮಕ್ಕಳಿಗೆ ಆರ್ಥರೈಟಿಸ್ ಜೊತೆ ಜ್ವರನೂ ಇರಬಹುದು ಅಂಡ್ ಅದರ್ ಸಿಂಪ್ಟಮ್ಸ್ ನಾನು ಹೇಳ್ದಾಗೆ ಸ್ಕಿನ್ ರ್ಯಾಶ್ ಆಗಲಿ, ಪದೇ ಪದೇ ಬೇದಿ ಆಗಲಿ, ವೇಟ್ ಲಾಸ್ ಆಗಲಿ, ಆರ್ ಮಲ್ಟಿಪಲ್ ಜಾಯಿಂಟ್ಸ್. ಆವಾಗ ಪೇರೆಂಟ್ಸ್ ಗೊತ್ತಾಗಬೇಕು ದಿಸ್ ಇಸ್ ಪ್ರಾಬಬ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಅಂತ ಹೇಳಿ. ಓಕೆ, ಇದು ಮಗುವಿನ ಗ್ರೋತ್ ಮೇಲೆ ಎಫೆಕ್ಟ್ ಮಾಡುತ್ತಂತ ಹೇಳಿದ್ರೆ, ಮಗು ಸರಿಯಾಗಿ ವೆಯ್ಟ್ ಇಲ್ಲ ಅಥವಾ ಹೈಟ್ ಇಲ್ಲ ಅನ್ನೋಂಥ ಪ್ರಾಬ್ಲಮ್ ಇರುತ್ತೆ. ಸೊ ಆ ಥರ ಏನಾದರೂ ಎಫೆಕ್ಟ್ ಆಗುತ್ತಾ? ಡೆಫಿನೆಟ್ಲಿ. ಈಗ ಅನ್ಟ್ರೀಟೆಡ್ ಇನ್ಫ್ಲಮೇಷನ್ ಇದ್ರೆ ಎಲ್ಲೂ ಬಾಡಿಯಲ್ಲಿ ಇಟ್ ವಿಲ್ ಅಫೆಕ್ಟ್ ಗ್ರೋತ್. ಯಾಕಂದ್ರೆ ಮಗು ತಗೊಳ್ಳೋದು ಆಹಾರ ಎಲ್ಲ ನ್ಯೂಟ್ರಿಷನ್ ಎಲ್ಲ ಅದಕ್ಕೆ ಯೂಸ್ ಆಗಿಬಿಡುತ್ತೆ ಅಲ್ಲ, ಮಗು ಬೆಳವಣಿಗೆಗೆ ಅದು ಬರಲ್ಲ. ಸೊ ಮಗು ವೇಟ್ ಬೆಳೀತಾ ಇಲ್ಲ, ಹೈಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ವೇಟ್ ಡ್ರಾಪ್ ಆಗ್ತಾ ಇದೆ, ಮಗು ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸ್ ಅಂತ ನಮ್ಮ ಮಕ್ಕಳಲ್ಲಿ ಒಂದು ಹೇಳ್ತೀವಿ. ಅವ್ರು ಯಾವ ಏಜ್ ಅಲ್ಲಿ ನಡೆಯೋದು, ಓಡಾಡೋದು ಎಲ್ಲ ಫಿಕ್ಸ್ಡ್ ಇರುತ್ತೆ. ಸೊ ಈಗ ಮಕ್ಕಳಿಗೆ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಬೇರೆ ಮೈಲ್ ಸ್ಟೋನ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಅಂದ್ರೆ ಮಾತಾಡೋದು, ಇಂಟರಾಕ್ಟ್ ಮಾಡೋದು, ತಿನ್ನೋದು ಅದೆಲ್ಲ ನಾರ್ಮಲ್ ಏಜಿಗೂ ಆಗುತ್ತೆ. ಬಟ್ ನಡೆಯೋದು, ಕೂತ್ಕೊಳ್ಳೋದು ಅದೆಲ್ಲ ಡಿಲೇ ಆಗ್ಬೋದು, ಯಾಕಂದ್ರೆ ಜಾಯಿಂಟ್ ಅಲ್ಲಿ ಮಕ್ಳಿಗೆ ಪೇನ್ ಇರೋದ್ರಿಂದ. ಸೊ ಆ ತರ ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸ್ ಅಫೆಕ್ಟ್ ಆಗ್ತಾ ಇದೆ ಅಂದ್ರೆ ದೆನ್ ವಿ ನೋ ದೇರ್ ಇಸ್ ಪ್ರಾಬಬ್ಲಿ ಸಮ್ ಅಂಡರ್ಲೈಂಗ್ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಅಂತ ಹೇಳಿ. ಅದರಲ್ಲೂ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಈಗ ಪ್ಲೇ ಸ್ಕೂಲ್ಗೆಲ್ಲ ಮಕ್ಳು ಹೋದ್ರೆ 3 ವರ್ಷದ ಕೆಳಗಡೆ ಮಕ್ಕಳು ದೇ ಆರ್ ನಾಟ್ ರೈಟ್ ಹ್ಯಾಂಡೆಡ್ ಆರ್ ಲೆಫ್ಟ್ ಹ್ಯಾಂಡೆಡ್, ದೇ ಆರ್ ಆಂಬಿಡೆಕ್ಸ್ಟ್ರಸ್ ಅಂತ ಹೇಳ್ತೀವಿ. ಅದೇ 3 ವರ್ಷದ ಕೆಳಗಡೆ ಮಗು ಇಟ್ ಹ್ಯಾಸ್ ಅ ಹ್ಯಾಂಡ್ ಪ್ರಿಫರೆನ್ಸ್. ಪ್ರತಿ ಸತಿ ನೀವು ಏನಾನ ಕೊಟ್ರೆ ಬರೀ ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇದ್ರೆ ದಟ್ ಮೀನ್ಸ್ ದೇರ್ ಮೈಟ್ ಬಿ ಸಮ್ ಪ್ರಾಬ್ಲಮ್ ವಿತ್ ಲೆಫ್ಟ್ ಹ್ಯಾಂಡ್. ಸೊ ಆ ತರ ಸಮ್ ಸಟಲ್ ಕ್ಲೂಸ್ ವಿಲ್ ಬಿ ದೇರ್. ಅಂದ್ರೆ ಮಕ್ಕಳು 2 ಹ್ಯಾಂಡ್ ಅನ್ನು ಯೂಸ್ ಮಾಡಬೇಕು ಅಂತ. 3 ಇಯರ್ಸ್ ತನಕ. 3 ಇಯರ್ಸ್ ಆದ್ಮೇಲೆ ಇಟ್ ಬಿಕಮ್ಸ್ ಫೈನಲೈಸ್ಡ್ ವೆದರ್ ಯು ಆರ್ ರೈಟ್ ಹ್ಯಾಂಡೆಡ್ ಆರ್ ಲೆಫ್ಟ್ ಹ್ಯಾಂಡೆಡ್. ಬಟ್ 3 ಇಯರ್ಸ್ ಕೆಳಗಡೆ ಮಕ್ಕಳು ಪ್ರಿಫರೆನ್ಸ್ ವ್ಯತ್ಯಾಸ ಗೊತ್ತಿರೋದಿಲ್ಲ, 2 ಕೈಯಲ್ಲೂ ತಿಂತಾರೆ ಅಥವಾ ಕೆಲಸ ಮಾಡ್ತಾರೆ, ಆ ಕಡೆ ಕಡೆ ಇದು ಮಾಡೋದು, ಮೂವ್ಮೆಂಟ್ಸ್ ಎಲ್ಲ ಇರುತ್ತೆ. ಹೌದು. ಓಕೆ. ಸೊ ಅದಕ್ಕೆ ಮಕ್ಕಳು ದೇ ಆರ್ ಆಂಬಿಡೆಕ್ಸ್ಟ್ರಸ್ ಆ ಏಜ್ ಕೆಳಗಡೆ. ಬಟ್ 3 ಇಯರ್ಸ್ ಕೆಳಗಡೆನೆ ಮಕ್ಳಿಗೆ ಹ್ಯಾಂಡ್ ಪ್ರಿಫರೆನ್ಸ್ ಬಂದಿದೆ ಅಂದ್ರೆ ದಟ್ ಇಸ್ ಅಪ್ ನಾರ್ಮಲ್. ಓಕೆ. ಸೊ ಇದೆಲ್ಲ ಪೋಷಕರಿಗೆ ಐಡೆಂಟಿಫೈ ಮಾಡೋದು ಪ್ರತಿಯೊಂದು ಸರ್ತಿನೂ ಈಸಿಯಾಗಿ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಐಮ್ ಸೇಯಿಂಗ್ ಇಸ್ ಯು ಸಿ ಅ ಫಿಕ್ಸ್ಡ್ ಪ್ಯಾಟರ್ನ್. ಅಂದ್ರೆ ಪ್ರತಿ ಸತಿ ಒಂದೇ ಕಡೆ ನೋವು ಅಂತ ಹೇಳ್ತಾ ಇರೋದು, ಪ್ರತಿ ಸತಿ ಒಂದೇ ಕಡೆ ಕುಂಟ್ತಾ ಇರೋದು, ಇಲ್ಲ ಪ್ರತಿ ಸತಿ ರಾತ್ರಿ ಎದ್ಬಿಟ್ಟು ನೋವು ಹೇಳ್ತಾ ಇರೋದು, ಬೆಳಗ್ಗೆ ಹೊತ್ತು ಸ್ಕೂಲ್ ಹೋಗೋ ಮುಂಚೆ ಹೇಳ್ತಾ ಇರೋದು ನೋವಿದೆ ಅಂತ. ಫಿಕ್ಸ್ಡ್ ಪ್ಯಾಟರ್ನ್ ಪ್ರತಿ ಸರ್ತಿ ಇದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ. ದಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಆಸ್ ಅ ಪೇರೆಂಟ್. ಇಲ್ಲ ನೀವು ಹೇಳ್ದಾಗೆ ವೇಟ್ ಗೇನ್ ಆಗ್ತಾ ಇಲ್ಲ, ಆ ಥರ ಏನಾನ ಇದ್ರೂ ಇಮ್ಯುನಿಟಿ ಪ್ರಾಬ್ಲಮ್ ಇದೆಯಾ ಅಂತ ಒಂದ್ಸರ್ತಿ ನೋಡೋದು ಬೆಟರ್. ಓಕೆ. ಮಗುವಿಗೆ ಒಂದು ಸಲ ಸಂಧಿವಾತ ಬಂತು ಅಂತ ಹೇಳಿದ್ರೆ ಆ ಮಗುವಿನ ಭವಿಷ್ಯನೇ ಹಾಳಾಗಿ ಹೋಯ್ತು ಅಂತ ಯೋಚನೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಡಾಕ್ಟರ್? ಇದು ಅಬ್ಸಲ್ಯೂಟ್ಲಿ ನಾಟ್. ಈಗ ನಮ್ಮ ಹತ್ರ ಎಷ್ಟೋ ಮಕ್ಕಳು ಬರ್ತಾರೆ ಸಂಧಿವಾತ ಕಾಯಿಲೆಯಿಂದ, ಡಿಫ್ರೆಂಟ್ ಏಜ್ ಗ್ರೂಪ್ಸ್. 1 ವರ್ಷದ ಮಗುನು ನಾವು ನೋಡಿದ್ದೀವಿ ಸಂಧಿವಾತ ಕಾಯಿಲೆಯಿಂದ, ಇಲ್ಲ 17 ವರ್ಷದ ಮಕ್ಕಳನ್ನು ನೋಡಿದ್ದೀವಿ. ಸೊ ಇಟ್ ಕ್ಯಾನ್ ಅಫೆಕ್ಟ್ ಎನಿ ಏಜ್ ಗ್ರೂಪ್ ಆ್ಯಂಡ್ ದೇ ಆಲ್ ಲೀಡ್ ಅ ನಾರ್ಮಲ್ ಲೈಫ್. ಬಟ್ ಅದರಲ್ಲಿ ಟು ಮೇಕ್ ದೆಮ್ ಲೀಡ್ ಅ ನಾರ್ಮಲ್ ಲೈಫ್ ತುಂಬ ಇಂಪಾರ್ಟೆಂಟ್ ಏನಂದರೆ, ನಾವು ಹೇಳ್ದಾಗೆ ಔಷಧಿ ಕೊಡೋದು. ಔಷಧಿ ಬಗ್ಗೆ ಭಯ ಪಡ್ಕೊಂಡು ನಾವು ಔಷಧಿನೇ ಕೊಡಲ್ಲ ಅಂತ ಕೂತ್ಕೊಳ್ಬಾರ್ದು. ಯಾಕಂದರೆ ಕಾಯಿಲೆದು ಸೈಡ್ ಎಫೆಕ್ಟ್ ಇಸ್ 100% ಆ್ಯಂಡ್ ಮಚ್ ಮೋರ್ ದೆನ್ ಸೈಡ್ ಎಫೆಕ್ಟ್ ಆಫ್ ಮೆಡಿಸಿನ್. ಮೆಡಿಸಿನ್ ಸೈಡ್ ಎಫೆಕ್ಟ್ ನಾವೀಗ ಪ್ರೆಡಿಕ್ಟೇಬಲ್ ಅಂತ ಹೇಳ್ತೀವಿ. ನಾವು ಗೆಸ್ ಮಾಡ್ಬೋದು ಏನಾಗುತ್ತೆ ಈ ಔಷಧಿಯಿಂದ, ನಾವು ಮಾನಿಟರ್ ಮಾಡ್ಬೋದು ಬ್ಲಡ್ ಟೆಸ್ಟಿಂದ. ಅದೇ ಕಾಯಿಲೆ ಸೈಡ್ ಎಫೆಕ್ಟ್ ಇಸ್ ಅನ್ಪ್ರೆಡಿಕ್ಟೇಬಲ್. ಜಾಯಿಂಟ್ ಡ್ಯಾಮೇಜ್ ಯಾವಾಗಲೂ ಆಗ್ಬೋದು, ಪರ್ಮನೆಂಟು ಇರ್ಬೋದು, ಅದು ಯಾರೂ ಹೇಳೋಕ್ಕಾಗಲ್ಲ. ಸೊ ನಾವು ಪ್ರತಿ ಸತಿ ತಂದೆ ತಾಯಿಗೆ ಏನು ಹೇಳ್ತೀವಿ ಔಷಧಿ ಬಗ್ಗೆ ಅಂದರೆ, ಔಷಧಿ ಭಯದಿಂದ ಔಷಧಿ ಕೊಡದೇ ಇರೋದು ಸೊಲ್ಯೂಷನ್ ಅಲ್ಲ. ಯಾಕಂದರೆ ಯು ಆರ್ ಚೂಸಿಂಗ್ ಬಿಟ್ವೀನ್ ಡಿಸೀಸ್ ಆ್ಯಂಡ್ ಮೆಡಿಸಿನ್.
ನಾಟ್ ಬಿಟ್ವೀನ್ ಮೆಡಿಸಿನ್ ಆ್ಯಂಡ್ ನಥಿಂಗ್. ನೀವು ಮೆಡಿಸಿನ್ ಕೊಟ್ಟಿಲ್ಲ ಅಂದರೆ ದಟ್ ಮೀನ್ಸ್ ಯು ಆರ್ ಚೂಸಿಂಗ್ ಡಿಸೀಸ್, ಆ್ಯಂಡ್ ಡಿಸೀಸ್ ಹ್ಯಾಸ್ 100% ಸೈಡ್ ಎಫೆಕ್ಟ್. ಸೊ ಭಯ ಔಷಧಿ ಬಗ್ಗೆ ಪಡ್ಕೊಳ್ಳೇಬಾರ್ದು. ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಕರೆಕ್ಟಾಗಿ ಫಾಲೋಅಪ್ಗೆ ಬರ್ತಾ ಇದ್ರೆ ದೇ ಲೀಡ್ ಆಬ್ಸಲ್ಯೂಟ್ಲಿ ನಾರ್ಮಲ್ ಲೈಫ್. ನಾನು ಹೇಳ್ದಾಗೆ ಯಾರು ನೋಡ್ಬಿಟ್ಟು ಹೇಳೋಕ್ಕಾಗಲ್ಲ ಮಗುಗೆ ಸಂಧಿವಾತ ಕಾಯಿಲೆ ಇದೆ ಅಂತ ಹೇಳಿ. ಸರ್ಜರಿ ಏನಾದರೂ ನೀಡಿರುತ್ತೆ ಡಾಕ್ಟರ್? ಸರ್ಜರಿ ಯೂಶಲಿ ಇಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ, ಜಾಯಿಂಟ್ ಡ್ಯಾಮೇಜ್ ಆಗಿಲ್ಲ ಅಂದರೆ ಏನೂ ಸರ್ಜರಿ ಬೇಡ. ಲೇಟ್ ಡಯಾಗ್ನೋಸಿಸ್ ಆಯಿತು, ಆಲ್ರೆಡಿ ಜಾಯಿಂಟ್ ಡ್ಯಾಮೇಜ್ ಆಯಿತು ಅಂದರೆ ದೊಡ್ಡವರಾದ್ಮೇಲೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಬರಬಹುದು. ಅಂದರೆ ದೊಡ್ಡವರಾದ್ಮೇಲೆ ಅಂತ ಹೇಳಿದ್ರೆ ಆಫ್ಟರ್ 18 ಮಾಡ್ತೀರಾ? ಆದಷ್ಟು ನಾವು 18 ಇಯರ್ಸ್ ತನಕ ಕಾಯಕ್ಕೆ ನೋಡ್ತೀವಿ, ಯಾಕಂದರೆ ಬೋನ್ ಗ್ರೋತ್ ಕಂಪ್ಲೀಟ್ ಆಗೋ ತನಕ ಆಪರೇಷನ್ ಮಾಡದೇ ಇರೋವಂಥದ್ದು ಬೆಟರ್ ಅಂತ. ಬಟ್ ಒಂದೊಂದು ಸರ್ತಿ ಇಫ್ ಸಿಚುವೇಶನ್ ಇಸ್ ವೆರಿ ಬ್ಯಾಡ್, ನಾವು ಮುಂಚೆನೂ ವಿ ಮೇ ನೀಡ್ ಟು ಡೂ ಇಟ್, ಬಟ್ ಇಟ್ ಡಿಪೆಂಡ್ಸ್. ಆದಷ್ಟು ವಿ ಟ್ರೈ ಅವಾಯ್ಡಿಂಗ್ ಡೂಯಿಂಗ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ 18 ಇಯರ್ಸ್ ಆಫ್ ಏಜ್ ತನಕ. ಅದ್ರ ಮುಂಚೆ ಸರ್ಜರಿ ನೀಡ್ ಅಂದರೆ ನಾನು ಹೇಳ್ದಾಗೆ ಮಕ್ಳಿಗೆ ಒಂದೊಂದು ಕಡೆ ಮಾತ್ರ ಆರ್ಥರೈಟಿಸ್ ಇದ್ರೆ ಜಾಯಿಂಟ್ ಇಂಜೆಕ್ಷನ್ ಅಂತ ನಾವು ಹಾಕ್ತೀವಿ. ಅದೇನು ಸರ್ಜರಿ ಅಲ್ಲ, ಅದು ಬ್ಲಡ್ ಟೆಸ್ಟ್ ಥರನೇ. ಮಕ್ಕಳನ್ನ ನಾವು ಇನ್ಫ್ಯಾಕ್ಟ್ ಅಡ್ಮಿಟ್ಟು ಮಾಡಲ್ಲ, ಒಂದು 10 ನಿಮಿಷಲ್ಲಿ ನಾವು ಇಂಜೆಕ್ಷನ್ ಹಾಕ್ಬಿಟ್ಟು ಅವತ್ತೇ ಮನೆಗೆ ಕಳಿಸ್ತೀವಿ. ಅವತ್ತೇ ತಕ್ಷಣ ಅವರು ನಡಿಲೂಬಹುದು. ಸೊ ದಟ್ ಈಸ್ ನಾಟ್ ಸರ್ಜರಿ, ಬಟ್ ಒಂದು ಪ್ರೊಸೀಜರ್ ಅಂತ ಮಾಡ್ತೀವಿ. ಸೊ ಆದಷ್ಟು ಸರ್ಜರಿಯನ್ನು ಅವಾಯ್ಡ್ ಮಾಡಕ್ಕೆ ಪ್ರಯತ್ನ ಪಡ್ತೀರಾ. ಸೊ ಲೇಟ್ ಡಯಾಗ್ನೋಸಿಸ್ ಆದಾಗ ಚಾನ್ಸಸ್ ಏನಾದ್ರು ಇರುತ್ತಾ? ಹಂಗಾರೆ ಲೇಟ್ ಡಯಾಗ್ನೋಸಿಸ್ ಈಗ ಮುಂಚಿನ ಕಾಲದಲ್ಲಿ ನಾನು ಹೇಳ್ದಾಗೆ ಆರ್ಥರೈಟಿಸ್ಗೆ ಸ್ಟೀರಾಯ್ಡ್ ಬಿಟ್ಟು ಬೇರೆ ಯಾವುದು ಔಷಧಿ ಇರ್ತಾ ಇರಲಿಲ್ಲ. ನೀವು ಅದರಿಂದ ತುಂಬಾ ಈಗ ದೊಡ್ಡವ್ರನ್ನ ನೋಡಿರ್ತೀರ, ಬೆನ್ನು ಟೋಟಲಿ ಒಂಥರ ಸ್ಟ್ರಕ್ಚರೇ ಚೇಂಜ್ ಆಗಿಬಿಟ್ಟಿದೆ. ಬೆಂಡ್ ಮಾಡ್ಕೊಂಡು ನಡೀತಾರೆ, ಇಲ್ಲ ಕುಂತ್ಕೊಂಡು ಲೈಫ್ ಲಾಂಗ್ ನಡೀತಾರೆ. ಒಂದು ಕಾಲು ಇನ್ನೊಂದು ಕಾಲ್ಗಿಂತ ಜಾಸ್ತಿ ಲೆಂತ್ ಇರುತ್ತೆ. ಆ ಥರ ಎಲ್ಲ ಆಗಿರೋದು ಯಾಕಂದ್ರೆ ದೇ ಹ್ಯಾಡ್ ಅನ್ಕಂಟ್ರೋಲ್ಡ್ ಆರ್ಥರೈಟಿಸ್, ಅವ್ರು ಚಿಕ್ಕವ್ರು ಇರ್ಬೇಕಂದ್ರೆ. ಅಂಡ್ ಆವಾಗ ಸ್ಟೀರಾಯ್ಡ್ ಔಷಧಿ ಸೈಡ್ ಎಫೆಕ್ಟ್ ಇಂದ ತುಂಬಾ ಜನ ಸ್ಟೀರಾಯ್ಡ್ ಔಷಧಿನೂ ಕೊಡ್ತಾ ಇರಲಿಲ್ಲ. ಅಂಡ್ ವಾಟ್ ದೇ ಅಕ್ಸೆಪ್ಟೆಡ್ ವಾಸ್ ಜಾಯಿಂಟ್ ಡ್ಯಾಮೇಜ್ ಇನ್ಸ್ಟೆಡ್ ಆಫ್ ಸ್ಟೀರಾಯ್ಡ್ ಮೆಡಿಸಿನ್. ಸೊ ಆಗಿನ ಕಾಲದಲ್ಲಿ ಆಗ್ತಾ ಇತ್ತು. ಈಗ ವಿತ್ ಆಲ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ನೋ ಒನ್ ಹ್ಯಾಸ್ ಜಾಯಿಂಟ್ ಡ್ಯಾಮೇಜ್. ಟ್ರೀಟ್ಮೆಂಟ್ ಜೊತೆಗೆ ಡಯಟ್ ಏನಾದರೂ ಚೇಂಜಸ್ ಮಾಡಬೇಕು, ಅಥವಾ ಅದ್ರ ಬಗ್ಗೆ ಮಕ್ಕಳಿಗೆ ಕೊಡುವಂಥ ಆಹಾರದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತಾ ಹೇಗೆ ಅಂತ? ಈಗ ಡಯಟ್, ಆಹಾರ ತುಂಬಾನೇ ಇಂಪಾರ್ಟೆಂಟ್ ಟ್ರೀಟ್ಮೆಂಟಲ್ಲಿ. ಟ್ರೀಟ್ಮೆಂಟ್ ಔಷಧಿ ಇಸ್ ಒನ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದು ಬಿಟ್ಟು ಡಯಟಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರೋ ಇನ್ಫ್ಲಮೇಟರಿ ಡಯಟ್ ಆ್ಯಂಡ್ ಸಮಥಿಂಗ್ ಕಾಲ್ಡ್ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್. ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಅಂದರೆ ಏನು? ನಮ್ಮ ಮುಂಚಿನ ಕಾಲದಲ್ಲಿ ಊಟ ಎಲ್ಲ ಇತ್ತಲ್ಲ, ಫ್ರೆಶ್ ಆಗಿ ಮಾಡೋದು ತಿನ್ನೋದು, ದಟ್ ಈಸ್ ಆ್ಯಂಟಿ ಇನ್ಫ್ಲಮೇಟ್ರಿ. ಜಾಸ್ತಿ ರಾ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತಗೊಂಡ್ರೆ ದಟ್ ಈಸ್ ಆ್ಯಂಟಿ ಇನ್ಫ್ಲಮೇಟ್ರಿ. ವೆರಸ್ ಎನಿಥಿಂಗ್ ದಟ್ ಈಸ್ ಜಂಕ್ ಅಂದರೆ ಪ್ರಾಸೆಸ್ಡ್ ಫುಡ್, ಪ್ರಿಸರ್ವೇಟಿವ್ ಕಂಟೈನಿಂಗ್ ಫುಡ್, ಮೈದಾದು, ಪಿಜ್ಜಾ, ಬರ್ಗರ್, ಚಿಪ್ಸ್, ಫ್ರೈಡ್ ಐಟಮ್ಸ್, ಶುಗರ್ ಕಂಟೈನಿಂಗ್ ಸ್ವೀಟ್ಸ್, ಚಾಕ್ಲೇಟ್ಸ್, ದಟ್ ಈಸ್ ಪ್ರೋ ಇನ್ಫ್ಲಮೇಟ್ರಿ. ಇನ್ಫ್ಯಾಕ್ಟ್ ನಾವು ಟ್ರೀಟ್ಮೆಂಟ್ ಕೊಡಬೇಕಂದ್ರೂ ನೋಡ್ತೀವಿ, ಯಾವ ಮಕ್ಕಳು ಡಯಟ್ನ ಫಾಲೋ ಮಾಡ್ತಾರೆ ಅವ್ರಿಗೆ ಕಡಿಮೆ ಔಷಧಿ ಬೇಕಾಗುತ್ತೆ ಆರ್ಥರೈಟಿಸ್ ಟ್ರೀಟ್ ಮಾಡೋಕ್ಕೆ. ಯಾವ ಮಕ್ಕಳು ತುಂಬ ಜಂಕ್ ಫುಡ್ ತಿಂತಾರೆ, ಪ್ರಾಸೆಸ್ಡ್ ಫುಡ್ ತಿಂತಾರೆ, ಅವ್ರಿಗೆ ಜಾಸ್ತಿ ಔಷಧಿ ಬೇಕಾಗುತ್ತೆ. ಇನ್ಫ್ಯಾಕ್ಟ್ ಕೆಲವೊಂದು ಸರ್ತಿ ತಂದೆ ತಾಯಿ ನಮಗೆ ಕರೆಕ್ಟಾಗಿ ಹೇಳ್ತಾರೆ, ಇವತ್ತು ನಮ್ಮ ಮಗು ಫಾರ್ ಎಕ್ಸಾಂಪಲ್ ಏನಾನ ನಾನ್ ವೆಜ್ ತಿಂದರೆ ನೆಕ್ಸ್ಟ್ ಡೇ ಸಿಂಪ್ಟಮ್ ಜಾಸ್ತಿ ಇರುತ್ತೆ ಅಂತ. ಆ ಥರ ಏನಾನಿದ್ರೆ ನಾವು ಹೇಳ್ತೀವಿ ಅಂಥ ಆಹಾರ ಕೊಡಕ್ಕೆ ಹೋಗಬೇಡಿ ಅಂತ. ಬಟ್ ಎಲ್ಲ ನಾವು ಮಕ್ಕಳಿಗೆ ನಾವು ಏನು ಹೇಳೋದು ಅಂದರೆ ಇನ್ಕ್ರೀಸ್ ದ ಇಂಟೇಕ್ ಆಫ್ ರಾ ವೆಜಿಟೇಬಲ್ಸ್, ಕುಕ್ಡ್ ಅಲ್ಲ, ಆ್ಯಂಡ್ ಫ್ರೂಟ್ಸ್ ಆಸ್ ವೆಲ್, ಬಿಕಾಸ್ ದಟ್ ಈಸ್ ಆ್ಯಂಟಿ ಇನ್ಫ್ಲಮೇಟ್ರಿ. ಇನ್ನೊಂದು ಸಿಂಪಲ್ ವೇ ಆಫ್, ಈಗ ತಂದೆ ತಾಯಿ ಹೇಳ್ತಾರೆ ನಾವು ದಿನ ಸ್ಟ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಏನು ಕೊಡಬೇಕು ಮಗುಗೆ ಅಂತ. ಒಂದು ಸಿಂಪಲ್ ವೇ ನಾವು ಏನು ಹೇಳ್ತೀವಿ ಅಂದರೆ, ಏನಾದರೂ ನೀವು ಪ್ಯಾಕೆಟ್ ಓಪನ್ ಮಾಡಿ ಡೈರೆಕ್ಟ್ಲಿ ತಿನ್ಬೋದು ಅಂದರೆ ದಟ್ ಹ್ಯಾಸ್ ಪ್ರಿಸರ್ವೇಟಿವ್ಸ್. ಏನು ಎನಿಥಿಂಗ್, ಎನಿ ಫುಡ್ ಐಟಮ್ ದಟ್ ಹ್ಯಾಸ್ ನೋ ಎಕ್ಸ್ಪೈರಿ ಡೇಟ್. ಈಗ ನೀವು ಚಿಪ್ಸ್ ಎಲ್ಲ ಕೆಲವೊಂದು ಸ್ಟೋರ್ ಬಾಟ್ ಚಿಪ್ಸ್ ತಗೊಂಡ್ರೆ ಇಟ್ ಹ್ಯಾಸ್ ನೋ ಎಕ್ಸ್ಪೈರಿ ಡೇಟ್, ಅವ್ರು ಎಷ್ಟು ಟೈಮ್ ಇಟ್ಟಿರ್ತಾರೋ, ದಟ್ ಹ್ಯಾಸ್ ಪ್ರಿಸರ್ವೇಟಿವ್ಸ್. ಸೊ ಮಕ್ಕಳು ಚಿಪ್ಸ್ ಬೇಕೇ ಬೇಕು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಪಕ್ಕದ ಅಲ್ಲಿ ಹಾಟ್ ಚಿಪ್ಸ್ ಇಂದ ನೀವು ತಂದು ಕೊಡಿ, ಬಿಕಾಸ್ ದಟ್ ವಿಲ್ ಗೆಟ್ ಸ್ಪಾಯ್ಲ್ಡ್ ಆಫ್ಟರ್ ಅ ವೀಕ್. ದಟ್ ಮೀನ್ಸ್ ಅದ್ರಲ್ಲಿ ಪ್ರಿಸರ್ವೇಟಿವ್ ಇಲ್ಲ ಅಂತ. ಯಾವುದೇ ಫ್ರೆಶ್ ಇದ್ರೆ ದಟ್ ಈಸ್ ಬೆಟರ್. ಪ್ರಿಸರ್ವೇಟಿವ್ಸ್, ಪ್ರಾಸೆಸ್ಡ್ ಫುಡ್ ಇಸ್ ಕಂಪ್ಲೀಟ್ಲಿ ಟು ಬಿ ಅವಾಯ್ಡೆಡ್. ಡಯಟ್ ಬಿಟ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಸ್ ಸ್ಲೀಪ್. ಮಕ್ಕಳು ಅಟ್ಲೀಸ್ಟ್ 6 to 8 hours ಅನ್ಇಂಟರಪ್ಟೆಡ್ ಸ್ಲೀಪ್ ಇರಬೇಕು. ನಾನು ಯಾಕೆ ಅನ್ಇಂಟರಪ್ಟೆಡ್ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಕಾಲದಲ್ಲಿ ಮೊಬೈಲ್, ಟ್ಯಾಬ್ ಎಲ್ಲ ಬಂದಮೇಲೆ ಅದನ್ನು ತಗೊಂಡು ಬೆಡ್ಗೆ ಹೋಗ್ತಾರೆ, ಮಲ್ಕೊಳ್ತಾರೆ, ಎದ್ದೇಳ್ತಾರೆ, ಫೋನ್ ನೋಡ್ತಾರೆ. ಸೊ ಡಿಸ್ಟರ್ಬ್ಡ್ ಸ್ಲೀಪ್ ಇಸ್ ನಾಟ್ ಗುಡ್. ಅನ್ಇಂಟರಪ್ಟೆಡ್ ಅಟ್ಲೀಸ್ಟ್ 6 to 8 hours ಎವ್ರಿ ನೈಟ್ ದೇ ಹ್ಯಾವ್ ಟು ಸ್ಲೀಪ್. ಇದನ್ನು ನಾವು ನೋಡಿದ್ದೀವಿ. ಯಾವ ಮಕ್ಕಳು ಸರಿಯಾಗಿ ಮಲ್ಕೊಳ್ಳಲ್ಲ ಅವ್ರಿಗೆ ಜಾಸ್ತಿ ಔಷಧಿ ಬೇಕಾಗುತ್ತೆ ಆರ್ಥರೈಟಿಸ್ ಟ್ರೀಟ್ ಮಾಡೋಕ್ಕೆ. ಮೂರನೇದು ಸ್ಟ್ರೆಸ್. ಚಿಕ್ಕ ಮಕ್ಕಳಲ್ಲಿ ಇಟ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್, ಬಟ್ ಅವ್ರು ದೊಡ್ಡವ್ರಾಗ್ತಾ ಹೋಗ್ಬೇಕಂದ್ರೆ ಎಕ್ಸಾಮ್ ಟೈಮಲ್ಲಿ ಕೆಲವೊಂದು ಮಕ್ಕಳು ತುಂಬ ಸ್ಟ್ರೆಸ್ ತಗೊಂಡ್ರೆ
100% ಆವಾಗ ದೇ ಕಮ್ ಬ್ಯಾಕ್, ಹೊಸ ಜಾಯಿಂಟ್ ಅಲ್ಲಿ ಫ್ಲೇರ್ ಆಯ್ತು ಅಂತ ಹೇಳ್ತೀವಿ ನಾವು, ಅಂದ್ರೆ ವಾಪಸ್ ಸಿಂಪ್ಟಮ್ ಬಂತು ಅಂತ. ಸೊ ಸ್ಟ್ರೆಸ್ ಆಲ್ಸೋ ಹ್ಯಾಸ್ ಟು ಬಿ ಮ್ಯಾನೇಜ್. ತುಂಬಾ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಸ್ ಆರ್ ಲಿಂಕ್ ಟು ಸ್ಟ್ರೆಸ್. ಸೊ ಒತ್ತಡ ತುಂಬಾ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ತುಂಬಾನೇ. ಸೊ ಚಿಕ್ಕ ಮಕ್ಕಳಲ್ಲಿ ಯೋಗ ಎಲ್ಲ ಮಾಡೋದು, ಕಾಮಿಂಗ್ ಮೆಡಿಟೇಷನ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಅವ್ರು ದೊಡ್ಡವ್ರು ಆಗ್ತಾ ಹೋಗ್ಬೇಕಂದ್ರೆ ದಟ್ ಇಸ್ ಸಮಥಿಂಗ್ ಇಟ್ ಇಸ್ ಬೆಟರ್ ಟು ಫಾಲೋ. ಸೊ ಸ್ಟ್ರೆಸ್, ಡಯಟ್ ಅಂಡ್ ಸ್ಲೀಪ್ ಆಸ್ ಇಂಪಾರ್ಟೆಂಟ್ ಆಸ್ ಮೆಡಿಕೇಶನ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಪೇರೆಂಟ್ಸಿಗೆ ಅಡ್ವೈಸ್ ಕೊಡ್ತೀರಾ ಅಂತ? ಯಾಕಂದ್ರೆ ಮಕ್ಳಿಗೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ಮಕ್ಕಳಲ್ಲಿ ಏನೇನು ಸಿಂಪ್ಟಮ್ಸ್ ಬಂದ್ರು ಅಥವಾ ಮಕ್ಕಳಲ್ಲಿ ಏನು ಹೆಲ್ತ್ ಇಶ್ಯೂಸ್ ಬಂದ್ರು ಅದನ್ನ ನೋಡ್ಕೋಬೇಕಾಗಿರೋದು ಅಥವಾ ಅಲರ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರೋರು ಪೇರೆಂಟ್ಸ್. ಸೊ ಫೈನಲಿ ನಿಮ್ಮ ಅಡ್ವೈಸ್? ಜಾಯಿಂಟ್ ಪೇನ್ನ ಇಗ್ನೋರ್ ಮಾಡಬೇಡಿ. ಇಟ್ ಮೈಟ್ ಬಿ ಅ ಸಿಂಪಲ್ ಸಿಂಪ್ಟಮ್, ಬಟ್ ಕೆಲವೊಂದು ಸರ್ತಿ ಜಾಯಿಂಟ್ ಪೇನ್ ಮೈಟ್ ಬಿ ದ ಫಸ್ಟ್ ಸಿಂಪ್ಟಮ್ ಆಫ್ ಎ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್. ಸೊ ಅದಕ್ಕೆ ಯಾವತ್ತೂ ಪದೇ ಪದೇ ನಿಮ್ಮ ಮಗುಗೆ ಜಾಯಿಂಟ್ ಪೇನ್ ಇದ್ದರೆ ಒಂದು ಸರ್ತಿ ತೋರಿಸೋದು ಇಟ್ ಈಸ್ ಪ್ರಿಫರೆಬಲ್. ಎರಡನೇದು ಏನಂದರೆ, ಡಾಕ್ಟರ್ ಏನಾನ ಟ್ರೀಟ್ಮೆಂಟ್ ಹೇಳಿದ್ರೆ ಔಷಧಿ ಬಗ್ಗೆ ತುಂಬ ಭಯ ಪಡ್ಕೊಂಡು ಇರಬೇಡಿ. ಒಂದೊಂದು ಕಾಯಿಲೆದೇ ನಾನು ಹೇಳಿದಾಗೆ ಸೈಡ್ ಎಫೆಕ್ಟ್ ತೀರಾ ಇರುತ್ತೆ. ಔಷಧಿ ಇಸ್ ಕಂಟ್ರೋಲ್ಡ್, ಕಾಯಿಲೆ ಸೈಡ್ ಎಫೆಕ್ಟ್ ಇಸ್ ಅನ್ಕಂಟ್ರೋಲ್ಡ್. ಮೂರನೇದು ಏನಂದರೆ, ಆಲ್ವೇಸ್ ಚೂಸ್ ದ ರೈಟ್ ಹಾಸ್ಪಿಟಲ್, ರೈಟ್ ಡಾಕ್ಟರ್. ಪ್ರತಿಯೊಂದಕ್ಕೂ ಇಲ್ಲ ಸ್ಪೆಷಲಿಸ್ಟ್ ಹತ್ರ ಹೋದರೆ ಅವ್ರು ತುಂಬ ಟೆಸ್ಟ್ ಹೇಳ್ತಾರೆ ಅಂತ ಹೇಳ್ಕೊಂಡು ಭಯ ಪಡ್ಕೊಂಡಿರಬೇಡಿ. ಕೆಲವೊಂದು ಸರ್ತಿ ನಾವು ಟೆಸ್ಟ್ ಮಾಡಿ ಟೆಸ್ಟ್ ರಿಪೋರ್ಟ್ ನಾರ್ಮಲ್ ಬಂದ್ರೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವಿ ಹ್ಯಾವ್ ರೂಲ್ಡ್ ಔಟ್ ಅ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಅಂತ ಅರ್ಥ. ಸೊ ಇದನ್ನ ನಾನು ಹೇಳಿ ಐ ವಿಲ್ ಎಂಡ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವಂಥ ಜಾಯಿಂಟ್ ಪೇನ್, ಸೊ ಅದಕ್ಕೆ ಹಲವಾರು ಕಾರಣಗಳಿದಾವೆ ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ಹೇಳಿದ್ರೆ, ಅಂದ್ರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಸೊ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಯಾವಾಗ ಅಲರ್ಟ್ ಆಗಬೇಕಾಗತ್ತೆ, ಬೆಳಗ್ಗೆನ ಸಂಜೆನ ಅಥವಾ ಮಕ್ಕಳ ಆಕ್ಟಿವಿಟೀಸ್ ಅನ್ನ ಪೇರೆಂಟ್ಸ್ ಹೇಗೆ ಅಬ್ಸರ್ವ್ ಮಾಡಬೇಕಾಗತ್ತೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಸ್ಟಿರಾಯ್ಡ್ ಬಗ್ಗೆ ಹೆಚ್ಚು ಭಯ ಪಡೋದು ಬೇಕಾಗಿಲ್ಲ ಅನ್ನುವಂಥದ್ದು. ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ಒಂದು ಪೇರೆಂಟ್ಸ್ಗೆ ಒಂದು ಅರಿವನ್ನ ಮೂಡಿಸಿದ್ದೀರಾ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವಂತ ಸಂಧಿವಾತ ಅಥವಾ ಆರ್ಥರೈಟಿಸ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.